38 ದಿನದಲ್ಲಿ ಶೂಟಿಂಗು, 70 ಲಕ್ಷ ಬಜೆಟು, 11 ಕೋಟಿ ಕಲೆಕ್ಷನ್, 1.5 ದಿನದಲ್ಲಿ ಕೋಲುಮಂಡೆ ಹಾಡು ಶೂಟಿಂಗ್ ಕಂಪ್ಲೀಟ್. ಇದು ಜನುಮದ ಜೋಡಿ ಕತೆ. ಹೆಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾತಾಡ್ತಾ ಇರೋವಂಥ ಸಿನಿಮಾ ಜನುಮದ ಜೋಡಿ. ಯಾರಿಗೆ ತಾನೇ ಸಿನಿಮಾ ಗೊತ್ತಿಲ್ಲ, ಅದರಲ್ಲೂ 90s ಅವ್ರಿಗೆ ಮೋಸ್ಟ್ ಫೇವ್ರೆಟ್ ಮೂವಿ ಅಂತಲೇ ಹೇಳ್ಬೋದು. 1996ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಕನ್ನಡದ ಸಿನಿಮಾ. 1 ವರ್ಷಕ್ಕೂ ಅಧಿಕ ಕಾಲ ಕರ್ನಾಟಕದ ಮೇಜರ್ ಸೆಂಟರ್ಗಳಲ್ಲಿ ಭರ್ಜರಿಯಾಗಿ ಓಡಿದ ಸಿನಿಮಾ ನಮ್ಮ ಜನುಮದ ಜೋಡಿ. ಬರೋಬ್ಬರಿ 5 ರಾಜ್ಯ ಪ್ರಶಸ್ತಿಗಳನ್ನು ಬಾಚಿದ 4 ಫಿಲಮ್ಫೇರ್ ಅವಾರ್ಡ್ಗಳನ್ನು ಮುಡಿಗೇರಿಸಿಕೊಂಡ ಇಂಡಸ್ಟ್ರಿ ಹಿಟ್ ಜನುಮದ ಜೋಡಿ ಸಿನಿಮಾ. ಕೇವಲ 38 ದಿನದಲ್ಲಿ ಶೂಟಿಂಗ್ ಮುಗಿಸ್ಕೊಂಡು 70 ಲಕ್ಷ ರೂಪಾಯಿ ಬಜೆಟ್ ಹಾಕಿ 11 ಕೋಟಿ ಕಲೆಕ್ಷನ್ ಮಾಡಿದಂಥ ಸಿನಿಮಾ. ಜನುಮದ ಜೋಡಿನ ನಿರ್ಮಿಸಿದವರು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಆಗಿನ ಕಾಲಕ್ಕೆ ಶಿವಣ್ಣ ನಟನೆಯ ಜನುಮದ ಜೋಡಿ ಚಿತ್ರ ಕಲೆಕ್ಟ್ ಮಾಡಿದ್ದು ಬರೋಬ್ಬರಿ 11 ಕೋಟಿ ರೂಪಾಯಿ. 1996ರಲ್ಲಿ ತೆರೆಗೆ ಬಂದ ಕನ್ನಡದ ಬ್ಲಾಕ್ ಬಸ್ಟರ್ ಸಿನಿಮಾ ಜನುಮದ ಜೋಡಿ ಅಂತಲೇ ಹೇಳ್ಬೋದು. ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದವರು ಶಿವರಾಜ್ಕುಮಾರ್, ಶಿಲ್ಪಾ, ಪವಿತ್ರ ಲೋಕೇಶ್, ಮಂಡ್ಯ ರಮೇಶ್ರಂತಹ ದೊಡ್ಡ ತಾರಾ ಬಳಗ ಹೊಂದಿರುವ ಜನುಮದ ಜೋಡಿ ಸಿನಿಮಾ ಕಡಿಮೆ ಬಜೆಟ್ನಲ್ಲಿ ಕಡಿಮೆ ದಿನಗಳ ಅವಧಿಯಲ್ಲಿ ತಯಾರಾದದ್ದು ತುಂಬಾ ವಿಶೇಷ. ಬಂಗಾರದ ಮನುಷ್ಯ ಆದಮೇಲೆ ಜನುಮದ ಜೋಡಿ ಆದಮೇಲೆ ಮುಂಗಾರು ಮಳೆ. ಈ ಸ್ಥಿತ್ಯಂತರ ಗಮನಿಸಿದಾಗ ಬಂಗಾರದ ಮನುಷ್ಯ ಸಿನಿಮಾ ಇವತ್ತಿಗೂ ನೆನಪಿಸಿಕೊಳ್ಳುವಂತಹ ಸಿನಿಮಾ. ಜನುಮದ ಜೋಡಿ ಸಿನಿಮಾ ಕೂಡ ಇವತ್ತಿಗೂ ನೆನಪಿಸಿಕೊಳ್ಳುವಂತಹ ಸಿನಿಮಾ. ಅದರಲ್ಲಿ ಇವತ್ತಿನ ಪ್ರಸ್ತುತತೆ ಇದೆ, ಅದು ಬೇರೆ ಯಾವ ಸಿನಿಮಾಗಳಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಎಷ್ಟೋ ಸಿನಿಮಾಗಳು ಚೆನ್ನಾಗಿರುತ್ತವೆ, ಓಡುತ್ತವೆ, ಆದರೆ ಅದು ಅಕಾಲಿಕವಾಗಿ ಅಂದರೆ ಕಾಲ ಕಳೆದ ಮೇಲೆ ಅವು ಮರೆತೋಗುತ್ತೆ. 1.5 ದಿನದಲ್ಲಿ ಕೋಲುಮಂಡೆ ಸಾಂಗ್ನ ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ದು. ಶಿವಣ್ಣ ಅಂತೂ ಕೆಲಸದ ಬಗ್ಗೆ ಮಾತಾಡೋ 2 ಮಾತೇ ಇಲ್ಲ. ಅವರು ರಾತ್ರಿ ಮಲಗ್ತಿದ್ದಾಗಲೇ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ರೆಡಿ ಇರಬೇಕು ಅಂತ ಕೇಳ್ತಿದ್ದಂತಹ ಮನುಷ್ಯ ಅವರು. ಕೇವಲ 1.5 ದಿನದಲ್ಲಿ ಕೋಲುಮಂಡೆ ಹಾಡನ್ನು ಶೂಟಿಂಗ್ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದು. ಇನ್ನು ಮಣಿ 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 ಹಾಡು ಕೇಳೋದಕ್ಕೆ ಕಿವಿಗೆ ಇಂಪು ಅನಿಸುತ್ತೆ. ಬರೀ ಮಾತುಗಳನ್ನೇ ಪೋಣಿಸಿ ಮಾಡಿರೋಂಥ ಹಾಡು. ಡೈಲಾಗ್ಗಳನ್ನೇ ಹಾಡಾಗಿ ಮಾಡಿದ್ದು. ಈ ಹಾಡಿಗೆ ಯಾರು ಧ್ವನಿ ಕೊಟ್ಟು ಯಾರಿಂದ ಆಡಿಸ್ಬೇಕು ಅಂತ ಇದ್ದಾಗ ಬೇರೆ ಯಾರೂ ಯಾಕೆ ಬೇಕು, ಶಿವರಾಜ್ಕುಮಾರಿಂದನೇ ಆಡಿಸೋಣ ಅಂತ ಹೇಳ್ಬಿಟ್ಟು ಅವರಿಂದನೇ ಆಡಿಸಿದಂಥ ಹಾಡಿದು ಎಷ್ಟರ ಮಟ್ಟಿಗೆ ಹಿಟ್ಟಾಗಿದೆ ಅಂತ ಹೇಳ್ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಜನುಮದ ಜೋಡಿ ಸಿನಿಮಾ ಹುಬ್ಬಳ್ಳಿ, ಬೆಳಗಾವಿ, ಬಿಜಾಪುರ ಸೇರಿದಂತೆ ಹಲವು ಸೆಂಟರ್ಗಳಲ್ಲಿ ಬರೋಬ್ಬರಿ 365 ದಿನಗಳಿಗೂ ಅಧಿಕ ಪ್ರದರ್ಶನ ಕಂಡಂಥ ಸಿನಿಮಾ. ಬೆಂಗಳೂರಿನಲ್ಲೇ ಕನಿಷ್ಠ 5 ಥಿಯೇಟರ್ಗಳಲ್ಲಿ ಜನುಮದ ಜೋಡಿ ಸಿನಿಮಾ ಸಿಲ್ವರ್ ಜೂಬ್ಲಿ ಪ್ರದರ್ಶನ ಕಂಡಿತ್ತು. ನಿಮ್ಮೆಲ್ಲರಿಗೂ ಜನುಮದ ಜೋಡಿ ಸಿನಿಮಾದಲ್ಲಿ ಫೇವ್ರೆಟ್ ಸಾಂಗ್ ಯಾವುದು? ಹಾಗೆ ನೀವು ಆ ಸಿನಿಮಾನ ಎಷ್ಟು ಸಲ ನೋಡಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರಿಗೂ ಖುಷಿಯಾಗಿರಿ. ಥ್ಯಾಂಕ್ ಯು.